ಹಿರಿಯರಾದಂಥ ತಂದೆ ಸಮಾನರಾದ ಗೋಪಾಲಣ್ಣವರು ಹಾಗೂ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಶರತ್ ಬಚ್ಚೇಗೌಡಣ್ಣವರು ಹಾಗೂ ನಮ್ಮ ಕೋಡಳ್ಳಿ ಸುರೇಶ್ ಅಣ್ಣವರು ಹಾಗೂ ಟೌನ್ ಮುಖಂಡರಾದ BV ಬೈರೇಗೌಡಣ್ಣವರು ಹಾಗೂ ಕಸಬಾ ಮುಖಂಡರುಗಳಾದ LNT ಮಂಜಣ್ಣವರು, ಕೃಷ್ಣಮೂರ್ತಿ ಅಣ್ಣವರು ಹಾಗೂ ಬೋಧನಸಳ್ಳಿ ಪ್ರಕಾಶ್ ಅಣ್ಣವರು ಹಾಗೂ ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮೊದಲಿಗೆ ನಾನು ಎಲ್ಲರಿಗೂ ನಮ್ಮ ರೈತ ಬಾಂಧವರಿಗೆ ಹಾಗೂ ನಮ್ಮ ಎಲ್ಲ ಕೃಷಿಕ ಸಮಾಜ ಕಾರ್ಯಕಾರಿ ಸಮಿತಿ ನಿರ್ದೇಶಕರಿಗೆ, ಉಪಾಧ್ಯಕ್ಷರಿಗೆ ಎಲ್ಲ ಅಭಿನಂದಿಸುತ್ತಾ ನಾನೊಂದು 2 ಮಾತನ್ನು ಹೇಳಲು ಬಯಸುತ್ತೇನೆ. ಇವತ್ತಿನ ದಿನ ನಮ್ಮ ಎಲ್ಲ ಹಿರಿಯರು ನನ್ನ ಚಿಕ್ಕ ವಯಸ್ಸಿನ ಕಿರಿಯನಾದ ನನ್ನನ್ನು ಒಳ್ಳೆ ಜವಾಬ್ದಾರಿಯುತ ಸ್ಥಾನವಾದ ತಾಲೂಕು ಹೊಸಕೋಟೆ ಕೃಷಿಕ ಸಮಾಜದ ತಾಲೂಕು ಅಧ್ಯಕ್ಷನಾಗಿ ನೇಮಕ ಮಾಡಿರೋದಕ್ಕೆ ನನಗೆ ತುಂಬ ಸಂತೋಷ ಆಗುತ್ತದೆ. ಈ ಹಿಂದೆಯಿಂದನೂ ಬೆಣಗನಹಳ್ಳಿ ಕುಟುಂಬ ಆಗಿರ್ಬೋದು, ಕೋಡಳ್ಳಿ ಕುಟುಂಬ ಆಗಿರ್ಬೋದು, ಚನ್ನಬೈರೇಗೌಡ ತಾತ ಕಾಲದಿಂದನೂ ನಮ್ಮ ತಂದೆಯವರು ನಾವು ಇವತ್ತು ಆ ಪಕ್ಷ ಕಟ್ಟ ಕಡೆಯಾಳು ಆ ಥರ ಕಟ್ಟ ಕಡೆಯಾಳು ಕಾರ್ಯಕರ್ತರಾಗಿ ಇವತ್ತೊಂದು ನನ್ನ ಏನೇ ಇಲ್ಲದೇನೆ ಇವತ್ತೊಂದು ನಮ್ಮ ಕಾರ್ಯಕರ್ತನ ಗುರುತಿಸಿ ನನ್ನನ್ನು ಒಂದು ತಾಲೂಕು ಪೋಸ್ಟ್ಗೆ ಅಧ್ಯಕ್ಷನಾಗಿ ನೇಮಕ ಮಾಡಿದ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತೀನಿ. ಸಮಾಜದ ಎಲ್ಲ ನಮ್ಮ ನಿರ್ದೇಶಕ ಮಿತ್ರರಿಗೆ ಅಭಿನಂದಿಸುತ್ತಾ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ನನಗೆ ಶಾಸಕರು ಮತ್ತು ನಮ್ಮ ಸಂಸದರು, ಮಾಜಿ ಸಂಸದರು ನಮಗೆ ನೀನು ಹೋಗಿ ಇದನ್ನು ಸುಸೂತ್ರವಾಗಿ ನಡೆಸ್ಕೊಟ್ಟು ಬನ್ನಿ ಅಂತ ಅವರ ಒಂದು ಡೈರೆಕ್ಷನ್ ಮೇಲೆ ನಾನಂತೂ ಈ ಏನಾದರೂ ಸ್ವಲ್ಪ ಗೊಂದಲಗಳಿರ್ಬೋದು ಅನ್ನೋ ಅನುಮಾನ ಇತ್ತು. ಆದರೆ ನಮ್ಮೆಲ್ಲ ನಿರ್ದೇಶಕ ಮಿತ್ರರು ಒಳ್ಳೆ ಅಣ್ಣ ತಮ್ಮಂದ್ರಂಗೆ ಭಾಳ ಖುಷಿಯಾಗಿ ಅವರವರೇ ಅಧ್ಯಕ್ಷರುಗಳು ಮತ್ತು ಈ ಚುನಾವಣೆ ಪದಾಧಿಕಾರಿಗಳನ್ನ ಭಾಳ ಸುಸೂತ್ರವಾಗಿ ಆಯ್ಕೆ ಮಾಡಿಕೊಟ್ರು. ನಮ್ಗೆ ಯಾವುದು ಗೊಂದಲನೇ ಇಲ್ಲ. ನಾನೇನು ಕಪ್ಪ ಬರಬೇಕಾಗಿತ್ತು ಅನ್ನಿಸ್ತು. ಅವರು ನಮ್ಮಲ್ಲಿ ಯಾವತ್ತೂ ನಮ್ಮ ಪಕ್ಷದಲ್ಲಿ ನಮ್ಮ ಹೈಕಮಾಂಡ್ ತೀರ್ಮಾನದಲ್ಲಿ ಯಾವತ್ತೂ ಗೊಂದಲನೂ ಆಗಿಲ್ಲ, ಚುನಾವಣೆಗಳೂ ಆಗಿಲ್ಲ. ಅದೊಂದು ವರ್ಷದಿಂದ 40-50 ವರ್ಷದಿಂದ ನಾವು ಆ ಒಂದು ಹಿನ್ನೆಲೆಯಲ್ಲಿ ಬಂದಂಥ ಹೈಕಮಾಂಡು ಪಕ್ಷ ಮತ್ತು ನಮ್ಮ ಕಾರ್ಯಕರ್ತ ಬಂಧುಗಳು ನಮಗೆ ಅಂದರೆ ಬೆಡಗಾನಹಳ್ಳಿ ಅಂತ ಫ್ಯಾಮಿಲಿ ಅಂತ ಬಚ್ಚೇಗೌಡರು, ಚನ್ನಬೈರೇಗೌಡರು ವಿಶ್ವಾಸ ಇಟ್ಟು ನಮ್ಮಲ್ಲಿ 80-82 ವರ್ಷದಿಂದ ಒಂದು ರಾಜಕೀಯದ ಮನೆ ಬೆಳ್ಕೊಂಡು ಬಂದಿದೆ. ಯಾವುದೇ ಕಪ್ಪು ಚಿಕ್ಕೆ ಇಲ್ಲದೆ ಸುಸೂತ್ರವಾಗಿ ನಡ್ಕೊಂಡು ಬಂದಿದೆ. ಈ ದಿನ ನಡೆದ ಚುನಾವಣೆಯಲ್ಲಿ ಈ ಮೊದಲು 15 ಸ್ಥಾನನೂ ನಿರ್ದೇಶಕರು ಆಯ್ಕೆಯಾಗಿದ್ದು, ಇದನ್ನು ಅವಿರೋಧ ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿ ಹಾಗೂ ಜಿಲ್ಲಾ ಪ್ರತಿನಿಧಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಅವಿರೋಧ ಆಯ್ಕೆ ನಡೆದಿರ್ತದೆ. ಈ ಸಂದರ್ಭದಲ್ಲಿ ಹರೀಶ್ ಅವರು ಅಧ್ಯಕ್ಷರಾಗಿ, ಪ್ರಕಾಶ್ ಅಣ್ಣ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ಜಿಲ್ಲಾ ಪ್ರತಿನಿಧಿಯಾಗಿ ಕೃಷ್ಣಣ್ಣ ಆಯ್ಕೆಯಾಗಿದ್ದಾರೆ. ಅವ್ರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ.